ಯಜಮಾನ್ರು ನಿಜವಾಗ್ಲೂ ಮಗು ಅನುಷ್ಕಾ ನನ್ನನ್ನು ತಳ್ಳಿದ್ರಿಂದಾನೇ ಹೋಗಿರೋದು ಅನ್ಕೊಂಡು ಎಷ್ಟು ನೊಂದ್ಕೊಳ್ತಿದ್ದಾರೆ. ಪಾಪ ಅವರು ಹುಟ್ಟೋ ಮಗು ಬಗ್ಗೆ ನನ್ನಷ್ಟೇ ಕನ್ಸ್ಕೊಂಡಿದ್ರು. ಆದ್ರೆ ಜನನಿಗೆ ಮಗು ಕೊಡೋ ನಿರ್ಧಾರನ ನಾನು ಒಬ್ಳೆ ತಗೊಂಡ್ಬಿಟ್ಟೆ. ಯಜಮಾನ್ರಿಗೆ ತುಂಬಾ ದೊಡ್ಡ ಅನ್ಯಾಯ ಮಾಡ್ಬಿಟ್ಟೆ. ಯಜಮಾನ್ರೆ, ನಿಮ್ಮ ಒಪ್ಪಿಗೆನೂ ಕೇಳ್ದೆ ನಿಮ್ ಮಗುನ ಜನನಿ ಪಕ್ಕ ಮಲಗಿಸಿದ್ದೀನಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಯಜಮಾನ್ರೆ. ಯಾಕೆ ಬಾರು, ನೀವು ಕೂಡ ನನ್ನ ಹಾಗೆ ಮಗುಗೋಸ್ಕರ ಕಾಯ್ತಾ ಇದ್ರಿ. ಆ ಸಂತೋಷನ ನಾನು ನಿಮ್ಮಿಂದ ಕಿತ್ಕೊಂಡ್ಬಿಟ್ನಲ್ಲ ಯಜಮಾನ್ರೆ. ನೀನ್ ಯಾಕೆ ಬಾರು ಕ್ಷಮೆ ಕೇಳ್ತಾ ಇದೀಯಾ? ಆಕ್ಚುಲಿ ನಾನ್ ನಿನ್ನ ಕ್ಷಮೆ ಕೇಳಬೇಕು. ನಮ್ಮ ಅಪ್ಪನ ಕಾಪಾಡ್ಕೊಳ್ಳೋದಕ್ಕೆ ಹೋಗಿ ಅನುಷ್ಕಾ ನಿನ್ನನ್ನ ತಳ್ಳಿದ್ಲು. ಅದರಿಂದ ಮಗು ಹೋಯ್ತು. ಅಪ್ಪನ್ನ ಕಾಪಾಡ್ಕೊಳ್ಳೋದಕ್ಕೆ ನಿನ್ ಬದಲು ನಾನು ಹೋಗಿದ್ದಿದ್ರು, ಇಲ್ಲ ನೀನು ಫೋನ್ ಮಾಡಿದಾಗ ಸರಿಯಾದ ಸಮಯಕ್ಕೆ ನಾನು ಅಲ್ಲಿಗೆ ಬಂದಿದ್ದಿದ್ರು, ನಾವು ನಮ್ಮ ಮಗುನ ಕಾಪಾಡ್ಕೊಳ್ಬೋದಾಗಿತ್ತು. ಇವತ್ತು ನೀನ್ ಹೆತ್ ಮಗು ನಿನ್ ಜೊತೆ ಇರ್ತಾ ಇತ್ತು. ಅದಕ್ಕೆ ನಾನು ನಿನ್ನ ಕ್ಷಮೆ ಕೇಳಬೇಕು ಪಾರು. ಯಜಮಾನ್ರೆ, ದಯವಿಟ್ಟು ಮಗು ದೂರ ಆಗಿರೋ ವಿಷಯಕ್ಕೆ ನೀವು ನನ್ನ ಕ್ಷಮೆ ಕೇಳ್ಬೇಡಿ. ಯಾಕೆಂದ್ರೆ ಇವತ್ತು ನನ್ನ ಜೊತೆಗೆ ನನ್ನ ಮಗು ಇಲ್ಲ ಅಂತಂದ್ರೆ ಅದಕ್ಕೆ ನೀವ್ ಕಾರಣ ಅಲ್ಲ. ಅದನ್ನೇ ನಾನು ಹೇಳ್ತಾ ಇರೋದು ಪಾರು. ಅದಕ್ಕೆ ಅನುಷ್ಕಾ ಕಾರಣ ಅಂತ. ಆದ್ರೆ ಅನುಷ್ಕಾ ಜೊತೆ ಹೋರಾಡೋದಕ್ಕೆ ನಿನ್ನ ಬಿಟ್ಟಿದ್ದಕ್ಕೆ ನಾನು ಹೊಣೆ ಎಂದಿದ್ದು. ಈ ದುಃಖದಲ್ಲಿ ನಾವಿಬ್ರು ಸಮಭಾಗಿಗಳು. ಒಬ್ರು ಇನ್ನೊಬ್ರಿಗೆ ನೋವಾಗೋ ಥರ ಮಾತಾಡೋದು ಬೇಡ ಬಿಡು. ಆಗಿದ್ದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋದು ಬೇಡ. ನೀನೇ ಹೇಳ್ತಾ ಇರ್ತೀಯಲ್ಲ ಪಾರು, ನಮ್ಮ ಭಾಗ್ಯದಲ್ಲಿ ಬರೆದಿದ್ದು ಆ ದೇವರು ಕೂಡ ಕಿತ್ಕೊಳ್ಳೋದಕ್ಕಾಗಲ್ಲ ಅಂತ. ಹಾಗೆ ಈ ಮಗು ನಮ್ಮ ಭಾಗ್ಯದಲ್ಲಿ ಇರಲಿಲ್ಲ ಅಂತ ಅಂದ್ಕೊಳ್ಳೋಣ. ನೀವು ತುಂಬಾ ಒಳ್ಳೆಯವರು ಯಜಮಾನ್ರೆ. ನಾನು ಯಾವತ್ತೂ ನಿಮ್ಮನ್ನು ಕಳ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ನನ್ನಿಂದ ಏನಾದ್ರೂ ತಪ್ಪಾದ್ರೆ, ನಿಮ್ಮ ಮನ್ಸಿಗೆ ನೋವಾದ್ರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಯಜಮಾನ್ರೆ. ಇಲ್ಲ ಪಾರು, ನೀನು ನನ್ನ ಪಾರು. ನನ್ನ ಪಾರುಗಿಂದ ಯಾವತ್ತಾದ್ರೂ ತಪ್ಪಾಗೋದಕ್ಕೆ ಸಾಧ್ಯ ನಾನು. ಇನ್ನೊಬ್ರು ತಪ್ಪನ್ನ ಸರಿ ಮಾಡೋಳು ನನ್ನ ಪಾರು. ಮಗು ಹೋಗಿರೋ ದುಃಖದಲ್ಲಿ ಏನೇನೋ ಮಾತಾಡ್ತಾ ಇದೆ. ಆದ್ರೆ ನಾನು ನಿನಗೆ ಇಷ್ಟಂತೂ ಪ್ರಾಮಿಸ್ ಮಾಡ್ತೀನಿ ಪಾರು, ಎಂಥ ಸಂದರ್ಭ ಬಂದ್ರು ನಾನು ನಿನ್ನ ಬಿಟ್ಕೊಡಲ್ಲ. ಯಾವಾಗ್ಲೂ ಇಷ್ಟೇ ಪ್ರಾಮಾಣಿಕವಾಗಿ ಪ್ರೀತಿಸ್ತೀನಿ ಪಾರು.
ನನಗೆ ಯಾವುದೇ ಥರ ಬೇಜಾರಾಗೋ ವಿಷಯಗಳನ್ನ ಮಾತಾಡ್ಬೇಡಿ ಅಂತ ಡಾಕ್ಟರ್ ಹೇಳಿದ್ದಾರೆ. ಸಮಾಧಾನ ಮಾಡ್ಕೊಳ್ಳಿ, ಧೈರ್ಯ ತಗೊಳ್ಳಿ. ಪಾರ್ವತಿ ಮಗು ಹೋಗಿರೋ ವಿಷಯನ ಜನನಿಗೆ ಈಗಲೇ ಹೇಳೋದು ಬೇಡ. ಜನನಿ ಪಾರ್ವತಿನ ಅಕ್ಕ ಅಕ್ಕ ಅಂತ ತುಂಬಾ ಹಚ್ಕೊಂಡ್ಬಿಟ್ಟಿದ್ದಾಳೆ. ಅವಳಿಗೆ ಈ ವಿಷಯ ಗೊತ್ತಾದ್ರೆ ತಡೆಯೋ ತಾಕತ್ತಿಲ್ಲ. ಅದಕ್ಕೆ ಪಾರ್ವತಿ ಮಗು ವಿಷಯನ ಜನನಿಗೆ ಸದ್ಯಕ್ಕೆ ಗೊತ್ತಾಗದೆ ಇರೋ ತರ ನೋಡ್ಕೊಳ್ಳೋಣ. ಜನನಿ, ಸಾರಿ ಅತ್ತೆ, ಆಗಲೇ ನೀವು ಮಾತಾಡಿಸಿದಾಗ ನಂಗೆ ಸರಿಯಾಗಿ ಮಾತಾಡೋದಕ್ಕಾಗಲಿಲ್ಲ. ಇನ್ನೂ ಸುಸ್ತು ಮಂತ್ರು ಹಾಗೆ ಇತ್ತು. ಪರವಾಗಿಲ್ಲಮ್ಮ. ರೀತು, ಯಾಕೆ ಇಷ್ಟು ಡಲ್ಲಾಗಿದೆಯಾ? ನಮಗೆ ಮಗುವಾಗಿರೋ ಖುಷಿನೇ ಕಾಣಿಸ್ತಾ ಇಲ್ಲ. ಜನನಿ, ಅದು ಇಲ್ಲಿಗೆ ಬಂದಾಗಿಂದ ಅಲ್ಲಿ ಇಲ್ಲಿ ಅಲ್ಲಿ ಓಡಾಡೋದೇ ಆಗೋಯ್ತು. ಅದಕ್ಕೆ ಸ್ವಲ್ಪ ಸುಸ್ತಾಗಿದ್ದಾನೆ, ಡಲ್ಲಾಗಿ ಕಾಣಿಸ್ತಿದ್ದಾನೆ. ಈಗ ಮನೆಗೆ ಹೋಗಿ ಫ್ರೆಶನ್ ಅಪ್ ಆಗಿ ಬಂದ್ಬಿಡ್ತಾನೆ. ಆಯ್ತು ಅತ್ತೆ, ಕಾರಲ್ಲಿ ಬರುವಾಗ ಪಾರ್ವತಿ ಅಕ್ಕನ ಹೊಟ್ಟೆಗೆ ಪೆಟ್ಟು ಬಿದ್ದಿದೆ ಅಂತ ನೀವು ಮಾವನ ಹತ್ರ ಫೋನಲ್ಲಿ ಮಾತಾಡ್ತಿದ್ರಲ್ಲ, ಇದೇ ಹಾಸ್ಪಿಟಲಿಗೆ ಸೇರ್ಸೋದಕ್ಕೆ ಹೇಳಿದ್ರಲ್ಲ, ಈಗ ಅಕ್ಕ ಹೇಗಿದ್ದಾರೆ? ಚೆನ್ನಾಗಿದ್ದಾಳಮ್ಮ, ಚೆನ್ನಾಗಿದ್ದಾಳೆ ಪಾರ್ವತಿ. ಪಾರ್ವತಿ ಅಕ್ಕಂಗೂ ಏನಾದರೂ ಹೆರಿಗೆ ಆಯ್ತಾ? ಆಯ್ತು. ಮಗು ಹೆಣ್ಣೆ ತಾನೆ? ಯಾಕಂದ್ರೆ ಅಕ್ಕ ಭಾವ ಇಬ್ರಿಗೂ ಹುಟ್ಟ ಮಗು ಹೆಣ್ಣೆ ಆಗಿರ್ಬೇಕು ಅಂತ
ನಾನು ಈಗಲೇ ಪಾರ್ವತಿ ಅಕ್ಕನ ಮಗುನ ನೋಡಬೇಕು. ನನ್ನ ಕರ್ಕೊಂಡು ಹೋಗಿ. ಜನನಿ, ಇವತ್ತು ಬೇಡಮ್ಮ. ನಿನಗೂ ತುಂಬ ಸುಸ್ತು ಆಯಾಸ ಇದೆ. ಇವತ್ತು ಜಾಸ್ತಿ ಎದ್ದು ಓಡಾಡೋದು ಬೇಡ ಅಂತ ಡಾಕ್ಟರ್ ಹೇಳಿದ್ದಾರೆ. ನೋಡು, ಇವತ್ತೊಂದು ದಿವಸ ನನ್ನ ಮಾತು ಕೇಳ್ಬಿಡು. ನಾಳೆ ನಾನು ನಿನ್ನ ತಡೆಯಲ್ಲ. ಥ್ಯಾಂಕ್ಸ್ ಅತ್ತೆ. ಮಗುನ ಕಳ್ಕೊಳ್ಳೋ ತಾಯಂದ್ರ ಸಂಖ್ಯೆನ ಕಡಿಮೆ ಮಾಡಬೇಕು ಅಂತ ನೀವು ಔಷಧಿನ ರೆಡಿ ಮಾಡಿಸ್ತಿದ್ದೀರಾ. ನಾನು ಔಷಧಿನ ತಗೊಳ್ಳಿಲ್ಲ, ಆದರೂ ನೀವು ಮಾಡಿದ ಹೊಸ ಪ್ರಯತ್ನ ನನಗೆ ಹೋಪ್ಸ್ನ ಕೊಡ್ತು. ಆ ಹೋಪ್ಸಿಂದಾನೆ ಇವತ್ತು ನನಗೆ ನಾರ್ಮಲ್ ಡೆಲಿವರಿ ಆಗಿದೆ. ಅದಕ್ಕೆ ಥ್ಯಾಂಕ್ ಯು ಅತ್ತೆ. ಥ್ಯಾಂಕ್ ಯು ಸೋ ಮಚ್. ಆದರೂ ಆ ದೇವರಿಂದ ಕರುಣಾಮಯಿ ಅಲ್ವಾ ಅತ್ತೆ? ಅಕ್ಕ ಬಾಬಾ ಆಸೆ ಪಟ್ಟ ಹಾಗೆ ಅವ್ರಿಗೂ ಹೆಣ್ಮಗು ಆಯಿತು. ನಾನು ಪ್ರೀತು ಅಂದ್ಕೊಂಡ ಹಾಗೆ ಹೆಲ್ದಿ ಮಗುನೇ ಆಯಿತು. ಇವತ್ತು ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಡಿಸ್ಚಾರ್ಜ್ ಆಗ್ತಿದ್ದ ಹಾಗೆ ಪಾರ್ವತಿ ಅಕ್ಕನ ಕರ್ಕೊಂಡು ಸೀದಾ ಅರಸನಕೋಟೆಗೆ ಹೋಗ್ಬಿಡೋಣ. ಗಣಿ ಅಪ್ಪನ ಹತ್ರ ನಾನು ಪ್ರೀತು ಯಾವತ್ತೋ ಪರ್ಮಿಷನ್ ತಗೊಂಡಾಗಿದೆ ಅಲ್ವಾ ಪ್ರೀತು? ಆಮೇಲೆ ಅರಸನಕೋಟೆಗೆ ನಾನು ನಮ್ಮ ಅಕ್ಕ ಇಬ್ರು ಒಟ್ಟಿಗೆ ನಮ್ಮ ಅರಸನಕೋಟೆ ಪುಟಾಣಿ ಲಕ್ಷ್ಮಿಯರನ್ನ ಎತ್ಕೊಂಡು ಒಳಗಡೆ ಕಾಲಿಡ್ತೀವಿ. ಸೀಮಂತ ಅಂತೂ ನನಗೆ ಅಕ್ಕಂಗೆ ಒಟ್ಟಿಗೆ ಮಾಡೋದಕ್ಕಾಗ್ಲಿಲ್ಲ, ಆದ್ರೆ ನಿಮ್ಮಿಬ್ರು ಮೊಮ್ಮಕ್ಳನ್ನ ಒಟ್ಟಿಗೆ ಒಂದೇ ತರ ನೀವು ಆರೈಕೆ ಮಾಡೋದನ್ನ ತಡೆಯೋದಕ್ಕೆ ಯಾರೂ ಇಲ್ಲ ಅತ್ತೆ. ಈ ಮಾತನ್ನ ನಾನು ಆಗ್ಲೇ ಅಕ್ಕ ಭಾವಂಗೂ ಹೇಳ್ಬಿಟ್ಟಿದ್ದೀನಿ. ಅತ್ತೆ, ಈ ನಿದ್ದೆ ಯಾಕೋ ನನ್ನ ಬಿಡೋ ತರ ಕಾಣಿಸ್ತಿಲ್ಲ. ನಾನು ಇನ್ನೂ ಸ್ವಲ್ಪ ಹೊತ್ತು ಮಲಗ್ತೀನಿ. ನನ್ನ ಮಗನ್ ನೋಡ್ಕೋತೀರಾ? ನಿದ್ದೆ ಮಾಡಮ್ಮ, ಕಣ್ ತುಂಬ ನಿದ್ದೆ ಮಾಡು. ನಾನು ಸ್ವಲ್ಪ ಇಲ್ಲೇ ಕಾರಿಡಾರ್ಗೆ ಹೋಗಿ ಬರ್ತೀನಿ. ಮಗುನು ನಿದ್ದೆ ಮಾಡೋ ಥರ ಇದೆ. ಪ್ರೀತು, ನೀನು ಸ್ವಲ್ಪ ಹೊತ್ತು ಮನೆಗೆ ಹೋಗಿ ರೆಸ್ಟ್ ಮಾಡ್ಬಿಡ್ ಬಾ. ಸರಿ, ಆರಾಮ ಮಲ್ಕೋ. ಇದೇನ್ ರಘು ಹೀಗಾಗೋಯ್ತು? ನಮ್ಮ ಎರಡನೇ ಸೊಸೆ ಜನನಿ, ಅವಳ ಮಗು
ಆರೋಗ್ಯವಾಗೇ ಇದ್ದಾರೆ ಅನ್ನೋ ಖುಷಿ ಒಂದ್ ಕಡೆ, ನನ್ ದೊಡ್ಡ ಸೊಸೆ ಪಾರ್ವತಿ ಅವಳ ಮಗುನ ಕಳ್ಕೊಂಡ್ಬಿಟ್ಟಿದ್ದಾಳಲ್ಲ ಅನ್ನೋ ನೋವು ಇನ್ನೊಂದ್ ಕಡೆ. ಒಂದೇ ಸಮಯದಲ್ಲಿ ಈ ನೋವನ್ನ ಖುಷಿನ ಹೇಗ್ ಬ್ಯಾಲೆನ್ಸ್ ಮಾಡೋದು ರಘು? ಎರಡು ಒಂದೇ ಕುಟುಂಬದ ಬಳ್ಳಿಗಳು, ಎರಡು ಚೆನ್ನಾಗಿ ಬೆಳೆದು ಹಬ್ಬಿ ಅರಸನ ಕೋಟೆ ಮರನ ತಬ್ಬಿ ಹಿಡಿಬೇಕಾದ ಬಳ್ಳಿಗಳು. ಅದರಲ್ಲಿ ಒಂದು ಬಳ್ಳಿ, ಒಂದು ಕಂದಮ್ಮ ಮೇಲೆ ಜೀವ ಬಿಟ್ಬಿಡ್ತಲ್ಲ ರಘು. ಈ ಕೈಗಳಿಂದ ಆ ಮಗುನ ತಪ್ಪಿ ಹಿಡಿಬೇಕು, ನಮ್ಮ ಪಾರ್ವತಿ ಮಗುನ ಮುದ್ದು ಮಾಡ್ಬೇಕು, ಎದೆಗೆ ಹಚ್ಕೋಬೇಕು ಅಂತ ಎಷ್ಟೆಲ್ಲ ಆಸೆ ಪಟ್ಟಿದ್ವಿ. ಎಲ್ಲ ಆಸೆ ಪಟ್ಟು ಫಲಾಗೋಯ್ತು. ನಮಗೆ ಇಷ್ಟೊಂದು ನೋವು ಆಗ್ತಿರ್ಬೇಕಾದ್ರೆ ಇನ್ನು ಪಾರ್ವತಿಗೆ ಪಾಪ ಹೇಗಾಗ್ತಿರ್ಬೇಡ. ಪಾರ್ವತಿಗೆ ಚಿಕ್ಕ ವಯಸ್ಸಿಂದನೂ ಆ ದೇವ್ರು ಕಷ್ಟಗಳನ್ನೇ ಕೊಟ್ಬಿಟ್ಟ ಅಂತ ಹನುಮಂತು ಹೇಳ್ತಿದ್ದ. ಪಾಪ ಈಗ್ಲಾದ್ರೂ ಆ ದೇವ್ರು ಅವಳಿಗೆ ತಾಯ್ತನದ ಸುಖನ ಕೊಟ್ಟು ಆಶೀರ್ವಾದ ಮಾಡ್ಬೇಕಾಗಿತ್ತು. ದೊಡ್ಡ ನ್ಯಾಯ ಮಾಡ್ಬಿಟ್ಟ ರಘು. ಇಬ್ರು ಬಸಿರು ಒಂದೇ ಮನೇಲಿ ಇರಬಾರ್ದು, ಇದ್ರೆ ಒಬ್ಬ ಬಸರಿಗೆ ತೊಂದರೆ ಅನ್ನೋ ಶಾಸ್ತ್ರದ ಬಗ್ಗೆ ರತ್ನವೇಣಿ ಹೇಳಿದ್ರು. ಅದಕ್ಕೆ ನಾವು ಆ ಶಾಸ್ತ್ರ ನಂಬಿಕೆಗೆ ಧಕ್ಕೆ ಬರ್ದಿರೋ ಹಾಗೆ ನಡ್ಕೊಂಡ್ವಿ. ಆದ್ರೂ ನಮ್ಮ ಸೊಸೆಗೆ ತೊಂದರೆ ಆಯ್ತಲ್ಲ ಅಖಿಲ. ಯಾರಿಗೂ ತೊಂದರೆ ಆಗ್ಬಾರ್ದು ಅಂತ ಪಾರ್ವತಿ ಮನೆಯಿಂದ ಹೊರಗೆ ಇದ್ಲು, ದೂರನೇ ಇದ್ಲು. ಆದ್ರೂ ಅವಳಿಗೆ ಯಾಕೆ ಈ ತರ ತೊಂದರೆ ಆಯ್ತು? ಯಾಕೆ ಅವಳ ಮಗು ಜೀವ ಬಿಟ್ಬಿಡ್ತು? ಆದಿ ಬರ್ತಾ ಇದ್ದಾನೆ, ಮೊದಲೇ ತುಂಬಾ ನೊಂದ್ಕೊಂಡ್ಬಿಟ್ಟಿದ್ದಾನೆ. ಅವನ ಮುಂದೆ ನಾವು ಪಾರ್ವತಿ ವಿಷಯ, ಅವಳ ಮಗು ವಿಷಯ, ಅವಳ ಗರ್ಭಕೋಶ ತೆಗ್ದಿರೋದು ಇದೆಲ್ಲ ಮತ್ತೆ ಮಾತಾಡಿ ಮತ್ತೆ ನೋವು ಕೊಡೋದು ಬೇಡ. ಪ್ರೀತು, ಆ ದಿನ ಸ್ವಲ್ಪ ಹೊತ್ತು ಮನೆ ಕರ್ಕೊಂಡೋಗಪ್ಪ, ಸ್ವಲ್ಪ ರೆಸ್ಟ್ ಮಾಡಲಿ. ಇಲ್ಲ ಪ್ರೀತು, ನಾನು ಎಲ್ಲಿಗೂ ಬರಲ್ಲ. ನಾನು ಪಾರು ಜೊತೆ ಇರ್ತೀನಿ. ಪಾರು ತುಂಬಾ ನೊಂದಿದ್ದಾಳೆ. ಅವಳಿಗೀಗ ನನ್ನ ಅಗತ್ಯ ಇದೆ. ಇವಾಗ ಒಂದು ಕ್ಷಣನೂ ಅವಳೊಬ್ಳನ್ನೇ ಬಿಟ್ಟು ನಾನು ಎಲ್ಲಿಗೂ ಹೋಗಲ್ಲ. ಅದೇ ನಾನಿದ್ದ ಮೇಲೆ ಪಾರ್ವತಿ ಹೇಗಪ್ಪ ಒಂಟಿ ಆಗ್ತಾಳೆ? ನಾನು ಅವಳನ್ನ ನೆರಳಿನ ಹಾಕಿ ಕಾಯ್ತೀನಿ. ಹೋಗ್ಬಪ್ಪ. ಹೌದಪ್ಪ ಆದಿತ್ಯ, ನೀನಿಲ್ಲೇ ಇದೇ ವಾತಾವರಣದಲ್ಲಿದ್ರೆ ಕಳ್ಕೊಂಡಿರೋದ್ರ ಬಗ್ಗೆ ಯೋಚನೆ ಮಾಡ್ತಾ ಕೊರಗ್ತಿರ್ತೀಯ. ಹೋಗು ಮನೆಗೆ. ನೀನೇ ನೋವಲ್ಲಿದ್ರೆ
ಪಾರ್ವತಿಗೆ ಸಮಾಧಾನ ಸಾಂತ್ವನ ಹೇಗಪ್ಪ ಹೇಳ್ತೀಯಾ? ಅದಕ್ಕೆ ಮನೆಗೆ ಹೋಗಿ ಸ್ವಲ್ಪ ರೆಸ್ಟ್ ತಗೊಂಡ್ ಬಾ. ಹೌದು ಆದಿತ್ಯ, ಮನೆಗೆ ಹೋಗು, ಫ್ರೆಶನ್ ಅಪ್ ಆಗು, ಮನಸ್ಸು ಸ್ವಲ್ಪ ತಿಳಿ ಆಗತ್ತೆ. ನೀನ್ ಫ್ರೆಶ್ ಆಗಿ ಬಂದ್ರೆ ಪಾರ್ವತಿನ ಇನ್ನೂ ಚೆನ್ನಾಗಿ ಹ್ಯಾಂಡಲ್ ಮಾಡ್ಬೋದು. ನೋಡಪ್ಪ, ನೀನ್ ಅಮ್ಮನ ಮೇಲೆ ನಂಬಿಕೆ ಇದ್ರೆ ನೀನು ಹೋಗ್ತೀಯ. ಪ್ರೀತು, ಹೊರಡೋಣ. ಅಪ್ಪ, ನೀವು ಬನ್ನಿ, ತುಂಬ ಸುಸ್ತಾಗಿದ್ದೀರಾ, ರೆಸ್ಟ್ ಮಾಡಿ. ನನ್ನ ಮನಸ್ಸಿನ ಮಾತನ್ನೇ ನೀನು ಹೇಳ್ದೆ, ಕರ್ಕೊಂಡೋಗಪ್ಪ. ಹೋಗಿರು. ಸರಿ ಬಾಪ.